ಈ ಮನೆಯಲ್ಲಿರಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಆರಿಸಿ ಚೂರಿಯನ್ನು ಚುಚ್ಚಬೇಕು. ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ, ವೀಕ್ ಅವರಿಗೆ ಹೊರಗೆ ಹಾಕ್ಬೇಕು. ಫಸ್ಟ್ 1% ಕೂಡ ಅನ್ಸ್ಲಿಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ, ವಿನ್ನಿಂಗ್ ಬ್ಯಾಗ್ ಬೇಕು. ಒಂದು ಎಫರ್ಟ್ ಇರಲ್ಲ. ನಿನ್ನ ಡ್ರಾಮಾ, ನಿನ್ನ ಸ್ಟ್ರಾಟಜಿ, ಚೀಪ್ ಗಿಮಿಕ್ ನನ್ನ ಹತ್ರ ನಡೆಯಲ್ಲ. ಮಾಡ್ತಿಯಲ್ಲ ಮ್ಯಾಮ್, ಹೇಳಿ ಮೀಟ್ರಿಲ್ವಾ? ನಾನು ಹೇಳೋದು ಕೇಳಿಸ್ಕೊಳಕ್ ಮೀಟ್ರಿಲ್ವಾ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಈ ಮನೆಯಲ್ಲಿರಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಆರಿಸಿ ಚೂರಿಯನ್ನು ಚುಚ್ಚಬೇಕು. ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ, ವೀಕ್ ಅವರಿಗೆ ಹೊರಗೆ ಹಾಕ್ಬೇಕು. ಫಸ್ಟ್ 1% ಕೂಡ ಅನ್ಸ್ಲಿಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ, ವಿನ್ನಿಂಗ್ ಬ್ಯಾಗ್ ಬೇಕು. ಒಂದು ಎಫರ್ಟ್ ಇರಲ್ಲ. ನಿನ್ನ ಡ್ರಾಮಾ, ನಿನ್ನ ಸ್ಟ್ರಾಟಜಿ, ಚೀಪ್ ಗಿಮಿಕ್ ನನ್ನ ಹತ್ರ ನಡೆಯಲ್ಲ. ಮಾಡ್ತಿಯಲ್ಲ ಮ್ಯಾಮ್, ಹೇಳಿ ಮೀಟ್ರಿಲ್ವಾ? ನಾನು ಹೇಳೋದು ಕೇಳಿಸ್ಕೊಳಕ್ ಮೀಟ್ರಿಲ್ವಾ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಈ ಮನೆಯಲ್ಲಿರಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಆರಿಸಿ ಚೂರಿಯನ್ನು ಚುಚ್ಚಬೇಕು. ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ, ವೀಕ್ ಅವರಿಗೆ ಹೊರಗೆ ಹಾಕ್ಬೇಕು. ಫಸ್ಟ್ 1% ಕೂಡ ಅನ್ಸ್ಲಿಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ, ವಿನ್ನಿಂಗ್ ಬ್ಯಾಗ್ ಬೇಕು. ಒಂದು ಎಫರ್ಟ್ ಇರಲ್ಲ. ನಿನ್ನ ಡ್ರಾಮಾ, ನಿನ್ನ ಸ್ಟ್ರಾಟಜಿ, ಚೀಪ್ ಗಿಮಿಕ್ ನನ್ನ ಹತ್ರ ನಡೆಯಲ್ಲ. ಮಾಡ್ತಿಯಲ್ಲ ಮ್ಯಾಮ್, ಹೇಳಿ ಮೀಟ್ರಿಲ್ವಾ? ನಾನು ಹೇಳೋದು ಕೇಳಿಸ್ಕೊಳಕ್ ಮೀಟ್ರಿಲ್ವಾ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಈ ಮನೆಯಲ್ಲಿರಲು ಯೋಗ್ಯತೆ ಇಲ್ಲದ ಸದಸ್ಯರನ್ನು ಆರಿಸಿ ಚೂರಿಯನ್ನು ಚುಚ್ಚಬೇಕು. ಯಾವಾಗ ನಾವು ನಾಮಿನೇಷನ್ ಮಾಡ್ತೀವಿ ಅಲ್ವಾ, ವೀಕ್ ಅವರಿಗೆ ಹೊರಗೆ ಹಾಕ್ಬೇಕು. ಫಸ್ಟ್ 1% ಕೂಡ ಅನ್ಸ್ಲಿಲ್ಲ ನೀವು ನನ್ನ ಕಾಂಪಿಟೇಟರ್ ಅಂತ, ವಿನ್ನಿಂಗ್ ಬ್ಯಾಗ್ ಬೇಕು. ಒಂದು ಎಫರ್ಟ್ ಇರಲ್ಲ. ನಿನ್ನ ಡ್ರಾಮಾ, ನಿನ್ನ ಸ್ಟ್ರಾಟಜಿ, ಚೀಪ್ ಗಿಮಿಕ್ ನನ್ನ ಹತ್ರ ನಡೆಯಲ್ಲ. ಮಾಡ್ತಿಯಲ್ಲ ಮ್ಯಾಮ್, ಹೇಳಿ ಮೀಟ್ರಿಲ್ವಾ? ನಾನು ಹೇಳೋದು ಕೇಳಿಸ್ಕೊಳಕ್ ಮೀಟ್ರಿಲ್ವಾ? ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ.